ಸ್ವಾಗತ ಕೋರಿದಂಥ ಲಕ್ಕಪ್ಪನ ಮಗಳು ಲಕ್ಕಮ್ಮನಿಗೆ ನೋಡಿ ಥ್ಯಾಂಕ್ ಯು ಸರ್. ನಿನ್ನ ಹೆಸರಲ್ಲಿ ಲಕ್ಕಿದೆಯಮ್ಮ, ಹಾಗೆ ನಮ್ಮ ಸಿನಿಮಾಗೂ ಆ ಲಕ್ ಬರಲಿ ಅಂತ ನಾವು ಅದಕ್ಕೆ ಬಂದಿದೆ. ಲಕ್ಕಪ್ಪನ ಮಗಳು, ಅದಕ್ಕೆ ಲಕ್ಕಪ್ಪನ ಮಗಳು ಅಂತ ಹೇಳಿದ್ದು. ಎಲ್ಲ 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 ನಮ್ಮ ಸಿನಿಮಾದ ಬಂಧು ಬಳಗ ನೆಂಟರುಗಳಿಗೆ ನಿಮಗೆ ನಮಗೆ ಆತ್ಮೀಯವಾದ ಪ್ರೀತಿಯಾದ ಸ್ವಾಗತ ಕೊಡ್ತೀವಿ. ಯಾಕೆಂತಂದ್ರೆ ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಏನೋ ಜಾಸ್ತಿ ಗೊತ್ತವೋ ಕಮ್ಮಿ ಗೊತ್ತವೋ ಒಂದು ಸಣ್ಣದ ಜಲಕ್ಕೂ ನಿಮಗೆ ಇವತ್ತು ಅದರ ಪಾಪ ನಮ್ಮ ನಿರ್ಮಾಪಕರು ಅದನ್ನು ತೋರಿಸ್ಲೇಬೇಕು ಅಂತ ಒಂದು ಮಾಡಿದ್ದಾರೆ. ನೀವು ನೋಡಿದ್ದೀರಾ. ಇನ್ನು ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಆರೈಕೆ ಇದನ್ನು ನಾವು ಬಯಸ್ತೀವಿ. ನಮ್ಮ ನಿರ್ಮಾಪಕರಿಗೆ ತುಂಬ ಒಳ್ಳೆಯದಾಗಲಿ. ನಮ್ಮ ಡೈರೆಕ್ಟ್ರು ಶ್ರೀಕಾಂತ್ ಅವರು, ಇದು ಅವರ ಮೊದಲ ಸಿನಿಮಾ. ಇದಕ್ಕೆ ಅವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬ ದಿವಸ ಬಾಳಿಕೆ ಬರಲಿ, ತುಂಬ ವರ್ಷಗಳು ಬಾಳಿಕೆ ಬರಲಿ ಅಂತ ನಾವು ಆ ಭಗವಂತನಲ್ಲಿ ಕೇಳ್ಕೊತೀವಿ. ಅದರಿಂದ ಈಗಿನ ಕೆಲಸ ನೋಡಿದ್ರೆ ನಮಗೆ ಶ್ರೀಕಾಂತ್ ಅವ್ರಿಗೆ ಆ ಶಕ್ತಿ ಇದೆ ಅಂತ ಅನಿಸುತ್ತೆ. ಇವ್ರಿಗಿನ್ನ ಒಂದು 5-10 ವರ್ಷ ಜಾಸ್ತಿನೇ ನಮ್ಮ ನಿರ್ಮಾಪಕರು ಸಿನಿಮಾ ನಿರ್ಮಾಣ ಮಾಡಲಿ ಅಂತ ನಾವು ನಿಮಗೆ ಕಾಂಪಿಟೇಷನ್ ಮಾಡಲಿ, ಬೇರೆ ಯಾರಿಗೂ ಬೇಡ. ಹಾಗೆ ಯಂಗ್ ಡೈನಾಮಿಕ್ ನನಗೆ ಭಾಳ ಖುಷಿ ಆಯಿತು ನಮಗೆ ಪ್ರಣಮ್ ಜೊತೆ. ಯಾಕೆಂದರೆ ಕೆಲಸ ಮಾಡ್ತಿರೋದು ಒಂದು ಕಾರಣ ಏನಪ್ಪ ಅಂದರೆ ಸಂಪೂರ್ಣ ಇಡೀ ಕುಟುಂಬನೇ ಕಲಾವಿದರ ಕುಟುಂಬ. ನಾವು ದೇವಣ್ಣನ ಸಿನಿಮಾ ನೋಡ್ಕೊಂಡು ನಾವೆಲ್ಲ ಬೆಳೆದಿದ್ದು. ಹಾಗಾಗಿ ಅದು ರಂಗಭೂಮಿ ಆಗ್ಬೋದು, ಇದು ಸಿನಿಮಾ ಆಗ್ಬೋದು. ಹಾಗೆ ನಾನು ಪ್ರಜ್ವಲ್ ಜೊತೆಗೆ ಮೊದಲು ಸಿನಿಮಾ ಮಾಡಿದ್ದು ಸಿಕ್ಸರ್. ಈಗ ನನ್ನ ಮತ್ತೆ ಪ್ರಣಮ್ ಯಂಗ್ ಡೈನಾಮಿಕ್ ಪ್ರಣಮ್ ಜೊತೆ ಮಾಡ್ತಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ತುಂಬ ಇನ್ನು ಅವರು ಸಿನಿಮಾದವ್ರು ಆಗಿರೋದ್ರಿಂದ ಅದಕ್ಕೆ ಬೇಕಾದಂಥ ಒಂದು ಅದಕ್ಕೆ ಶ್ರದ್ಧೆ ಆಗ್ಬೋದು, ಅದಕ್ಕೊಂದು ಪ್ರಾಮಾಣಿಕ ಆಗ್ಬೋದು, ಕೆಲಸ ಮಾಡೋ ರೀತಿ ಆಗ್ಬೋದು. ಈಗ ಒಂದು ಕೆಲಸ ಮಾಡ್ಬೇಕಾದ್ರೆ ಕೊಟ್ಟು ತಗೊಳ್ಳೋದು ಒಂದಿರುತ್ತಲ್ಲ, ಅದೆಲ್ಲ ನಿಜವಾಗ್ಲೂ ತುಂಬ 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 ಖುಷಿ ಆಯಿತು. ಇನ್ನು ನಮ್ಮ ಹೀರೋಯಿನಿ, ನಮ್ಮ ದಿಯ ಹೀರೋಯಿನಿ, ನಮ್ಮ ನಿಜವಾಗ್ಲೂ ಒಂದು ನಾಗಮಂಗಲ ಕಡೆ ಒಂದು ನನಗೆ ಭಾಷೆ ನಂಗೆ ತುಂಬ ಇಷ್ಟ. ನನ್ನ ದಿಯ ನೋಡ್ಬಿಟ್ಟ ಮೇಲೆ ಅಯ್ಯೋಪ್ಪ ಎಲ್ಲ ಥರದ್ದು ನನಗೆ ನಮ್ಮ ಹಳೆಯ ಹೀರೋಯಿನ್ಗಳು ತುಂಬ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ. ಅದು ಸರೋಜಾದೇವಿ ಅವರಾಗ್ಬೋದು, ಭಾರತಿ ಮೇಡಮ್ ಆಗ್ಬೋದು, ಆರತಿ ಅವರು, ಮಂಜುಳಾ ಅವರು, ಎಷ್ಟು ಒಳ್ಳೆ ಭಾಷೆ. ನಿಜವಾಗ್ಲೂ ನನಗೆ ಭಾಳ ತುಂಬ ಖುಷಿ ಆಯಿತು. ಈಗೆಲ್ಲ ಥ್ಯಾಂಕ್ಸ್ ಪ್ರೋಗ್ರಾಮ್ ಎಲ್ಲ ಮುಗಿದೋಗಿದೆ ಆಲ್ರೆಡಿ. ಎಲ್ಲ ಥ್ಯಾಂಕ್ಸ್ ಹೇಳ್ಬಿಟ್ಟವ್ರೆ ಎಲ್ರಿಗೂ. ನಾನು ಫಸ್ಟು ಪುರಾತನ ಫಿಲಮ್ಸ್ಗೆ ಮತ್ತು ರಘು ಸರ್ಗೆ, ಪ್ರಣಮ್ ಸರ್ಗೆ ಮತ್ತು ಖುಷಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಾವೇನೇ ಕತೆ ಮಾಡಿದ್ರು ಅದಕ್ಕೆ ಜೀವ ತುಂಬೋರು ಇವರೇ. ಬಟ್ ಕರೆಕ್ಟಾಗಿ ಚಾಯ್ಸ್ ಮಾಡಿದ್ದೀನಿ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಅಂದರೆ ಆ್ಯಕ್ಚುಲಿ ನಾನು ಶೂಟ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ ಪ್ರಣಮ್ ಸರ್ಗೆ, ಅಪ್ಪ ಮಗ ಪರ್ಫೆಕ್ಟ್ ಆಗಿದೆ ಸ್ಕ್ರೀನಲ್ಲಿ ಅಂತ. ಫ್ರೇಮಲ್ಲೆಲ್ಲ ಹಂಗೆ ಕಾಣಿಸ್ತಾ ಇದ್ರು. ಆಮೇಲೆ ಅಣ್ಣನ ಜೊತೆ ಫಸ್ಟು ರಘು ಸರ್ ಮಾಡಿದ್ರು ಸಿಕ್ಸರಲ್ಲಿ. ಈಗ ನಿಮ್ಮ ಜೊತೆ ಮಾಡ್ತಾ ಇದ್ದಾರೆ, ಬ್ಲಾಕ್ ಬಸ್ಟರ್ ಆಗುತ್ತಿದೆ ಬಸ್ ಅಂತ ಸುಮ್ಮನೆ ರೇಗಿಸ್ತಾ ಇದ್ದೆ. ಈಗ ರಘುವಣ ಆಕ್ಚುಲಿ ಈ ಜರ್ನಿ ಶುರು ಆಗೋದಕ್ಕೆ ಕಾನ್ಫಿಡೆನ್ಸ್ ಕೊಟ್ಟಿದ್ದೆ ರಘುವಣ ಆಲ್ಮೋಸ್ಟ್. ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ನಮ್ಗೆ ಏನೋ ಒಂಥರ, ಈಗ ನಾನು ಖುಷಿದು ಮತ್ತೆ ಪ್ರಣಮ್ ಸರ್ದು ಶೂಟ್ ಮಾಡ್ಬೇಕಾದ್ರೆ ರಘು ಸರ್ ಇಲ್ಲ ಅಂದ್ರೆ ನಮ್ಗೊಂಥರ ಡಿಸಪಾಯಿಂಟ್ ತರ ಫೀಲ್ ಆಗ್ಬಿಡ್ತಾ ಇತ್ತು. ಆಮೇಲೆ ಇವರಿಬ್ರು ಇಲ್ಲ ಅಂದ್ರೆ ಮೇಡಮ್ ಇಲ್ಲ ಅಂದ್ರೆ ಒಂಥರ ಫೀಲ್. ಆ ತರ ಒಂದು ಸನ್ ಆಫ್ ಮುತ್ತಣ್ಣ ಒಂದು ಕುಟುಂಬ ಇದ್ದಂಗೆ, ಅದು ಆ ಕುಟುಂಬದ ತರನೇ ಸಿನಿಮಾನ ಶೂಟ್ ಮಾಡಿದೀವಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ದಯವಿಟ್ಟು ಎಲ್ಲರೂ ಆಶೀರ್ವದಿಸಿ ನೋಡ್ಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ಸೆಪ್ಟೆಂಬರ್ 12ನೇ ತಾರೀಕು ಆಲ್ರೆಡಿ ಆಕ್ಚುಲಿ 22ನೇ ತಾರೀಕು ಸಿನಿಮಾ ರಿಲೀಸ್ ಆಗೋಕ್ಕೆಲ್ಲ ಪ್ಲಾನ್ ಆಗಿತ್ತು. ಚೆನ್ನೈಯಲ್ಲಿ ಇದ್ದಾಗ ನನಗೆ ಹರೀಶ್ ಕೊಮ್ಮೆ ಅವರು ಹೇಳಿದ್ರು, ಈ ತರ ಒಂದು ಡಿಸ್ಟ್ರಿಬ್ಯೂಷನ್ ಕೇಳ್ತಿದ್ದಾರೆ ಅಣ್ಣ, ಬರೀ ಪೋಸ್ಟ್ ನೋಡ್ಬಿಟ್ಟೆ ಕೇಳ್ತಿದ್ದಾರೆ, ನಮ್ಮ ಆಫೀಸಲ್ಲಿ ಬಂದಿದ್ದಾರೆ, ಒಂದ್ಸಲ ಮಾತಾಡ್ತೀರಾ ಅಂತ. ಮಾತಾಡಾದ್ಮೇಲೆ ಪುರಾತನ ಫಿಲಮ್ಸ್ ಅವ್ರ ಜೊತೆ ಡಿಸ್ಕಷನ್ಸ್ ಎಲ್ಲ ಆದ್ಮೇಲೆ ನಾವೇ ಕಾನ್ಫಿಡೆನ್ಸ್ ಆಗಿ ಹೋಗೋಣ 12ನೇ ತಾರೀಕು. ಯಾಕೆಂದ್ರೆ ಈಗ ಚಿತ್ರರಂಗದ ಬೆಳವಣಿಗೆ ನೋಡ್ತಾ ಇದ್ರೆ ಸೂಫ್ರಮ್ ಸೋ ಇರೋದ್ರಿಂದ ಸೊ ಏನೋ ಒಂದು ಮಿರಾಕಲ್ ಆಗಬಹುದು ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ 12ನೇ ತಾರೀಕು ಎಲ್ಲ ಕಡೆ ಅಂದ್ರೆ ತೆಲುಗು, ಮಲಯಾಳಂ ಮತ್ತೆ ಕನ್ನಡ ಅಟ್ ಎ ಟೈಮ್ 3 ಇದರಲ್ಲೂ ರಿಲೀಸ್ ಮಾಡೋಣ ಅಂತ ಒಂದು ಪ್ಲಾನ್ ಅಲ್ಲಿ ನಾವೇ ನಿರ್ಧಾರ ತಗೊಂಡು ಡಿಸಿಷನ್ ತಗೊಂಡಿದ್ದು.